ಶಿವಲಿಂಗ ಅಂದ್ರೇನು? ಶಿವಲಿಂಗಗಳಲ್ಲಿ ಎಷ್ಟೆಲ್ಲ ಲಿಂಗಗಳಿದೆ? ಆತ್ಮಲಿಂಗ ಅಂದ್ರೇನು? ಜ್ಯೋತಿರ್ಲಿಂಗ ಅಂದ್ರೇನು? ಮರ್ಕತಲಿಂಗ ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಮೇಲೆ ಅನಾದಿ ಕಾಲದಿಂದ ತುಂಬ ಮಂದಿ ವಿರೋಧಿಗಳು ಅಥವಾ ಪರದೇಶಿ ದುಷ್ಟರು ಹಾಗೆ ಇಲ್ಲಿರೋರೆ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಮೇಲೆ ತುಳಿದು ದೇವಾಲಯಗಳನ್ನು ನಾಶ ಮಾಡ್ತಾ ಎಷ್ಟೋ ಈ ವಿಗ್ರಹಗಳನ್ನು ಕಡಿದು ಹಾಳು ಮಾಡ್ತಾ, ಹಾಗೆ ಎಷ್ಟೋ ಮಂದಿ ಅಮಾಯಕ ದೈವ ಭಕ್ತರನ್ನು ಕೊಲ್ತಾ ಬಂದಂಥ ಶತ್ರು ರಾಷ್ಟ್ರಗಳು ಅಥವಾ ವಿಧ್ವಂಸಕ ಮಾಡ್ತಕ್ಕಂಥ ದುಷ್ಟ ನೀಚರು ಈ ದೇಶನ ತುಳಿದು ಕೊನೆಗೆ ಅವರಿಂದ ಏನೂ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಬೇರೆ ಆಯಾಮಗಳನ್ನು ಕಂಡುಕೊಂಡ್ರು ಅವರು. ಯಾಕೆಂದರೆ ಅವರು ದೇವಸ್ಥಾನಗಳು ಹೊಡೆದ್ರು, ಇಲ್ಲಿನ ಜನದ ಮೇಲೆ ದಾಳಿ ಮಾಡಿದ್ರು, ಎಷ್ಟೋ ಹೆಣ್ಮಕ್ಳನ್ನು ದೋಚ್ಕೊಂಡು ಹೋದರು, ಎಷ್ಟೋ ಗಂಡು ಮಕ್ಕಳನ್ನು ತಗೊಂಡೋಗಿ ಜೀತದಾಳುಗಳನ್ನಾಗಿ ಮಾಡಿಕೊಂಡ್ರು, ಹಾಗೆ ಎಷ್ಟೋ ಪಾಸ್ತಿಯನ್ನು ನಷ್ಟ ಮಾಡಿ ಈ ದೇಶದಲ್ಲಿರ್ತಕ್ಕಂಥ ವಜ್ರ, ವೈಡೂರ್ಯ, ಬಂಗಾರ ಇವೆಲ್ಲವನ್ನೂ ದೋಚ್ಕೊಂಡೋದ್ರು. ಆದರೆ ಫೈನಲಾಗಿ ಏನೂ ಮಾಡೋಕ್ಕಾಗದೆ ದೇವಾಲಯಗಳನ್ನು ಒಡೆದು ನಾಶ ಮಾಡಿದ್ರು, ವಿಗ್ರಹಗಳನ್ನು ಕೆಡವಿದ್ರು. ಆದರೆ ಇದು ಯಾವುದೋ ಮಾಡಿದ್ರು ಕೂಡ, ಅವರು ಇಷ್ಟೆಲ್ಲ ಮಾಡಿದ್ರು ಕೂಡ ಹಿಂದೂ ಧರ್ಮ ಗಟ್ಟಿಯಾಗಿ ನಿಂತ್ಕೊಳ್ತು. ಏನೂ ಮಾಡೋಕ್ಕಾಗಿಲ್ಲ ಅವರು. ಇವತ್ತಿಗೂ ಹಿಂದೂ ಧರ್ಮ ಇದೆ. ಆದರೆ ಬೇರೆ ದೇಶಗಳವರು ಸುಮಾರು ಈ ಪ್ರಪಂಚದಲ್ಲಿ 260-270 ದೇಶಗಳಿದೆ ಒಟ್ಟಾರೆ. ಅದರಲ್ಲಿ ಹಿಂದೂ ರಾಷ್ಟ್ರ ಅಂದರೆ ಅದು ಏಕೈಕ ರಾಷ್ಟ್ರ ನೇಪಾಳ. ಏಕೈಕ ರಾಷ್ಟ್ರ, ಹಿಂದೂ ರಾಷ್ಟ್ರ, ಭಾರತ ಅಲ್ಲ. ಯಾಕೆ ಅಂದರೆ ಇವತ್ತು ಭಾರತ ಪರಿಸ್ಥಿತಿ ಹೆಂಗಪ್ಪ ಅಂದರೆ ಇಲ್ಲೆಲ್ಲರೂ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ಸರ್ಕ್ಯುಲರ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ಮಿಕ್ಸ್ ಇದ್ದಾರೆ. ಅದೇ ನೇಪಾಳದಲ್ಲಿ ಹಂಗಲ್ಲ, ಅಲ್ಲಿ ಇದ್ದಾರೆ ಬೇರೆಯವರು, ಆದರೆ ಭಾಳ ಕಡಿಮೆ ಪರ್ಸೆಂಟೇಜಲ್ಲಿ ಹಿಂದೂಗಳು ಜಾಸ್ತಿ. ಹಿಂದೂ ಸಂಸ್ಕೃತಿ, ಹಿಂದೂ ಸಂಸ್ಕಾರ ಅಲ್ಲಿರುತ್ತೆ. ಆದರೆ ಹಿಂದೂ ರಾಷ್ಟ್ರ ಅಂತ ಬಂದಾಗ ನೇಪಾಳ, ಇಂಡೋನೇಷ್ಯಾ, ಶ್ರೀಲಂಕಾ, ಹಾಗೆ ಲಕ್ಷದ್ವೀಪಗಳು, ಹಾಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್, ಇರಾಕ್, ಈ ಕಡೆ ಟಿಬೆಟ್, ಚೈನಾವರೆಗೂ ಟೋಟಲ್ ಆಗಿದ್ದಿದ್ದು ಹಿಂದೂ ರಾಷ್ಟ್ರ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈ ಭೂಮಿ ಹುಟ್ಟಿದಾಗಿಂದ ಪ್ರಾರಂಭದಲ್ಲಿ ಇದ್ದದ್ದೇ ಹಿಂದೂ ಧರ್ಮ. ಇಂಥ ಒಂದು ಹಿಂದೂ ಧರ್ಮ ಬರ್ತಾ ಮಧ್ಯದಲ್ಲಿ ಹಿಂದೂ ಧರ್ಮದಲ್ಲಿ ಕೆಲವರೆಲ್ಲ ಉಟ್ಕೊಬಿಟ್ರು. ತಾವೇನೋ ಜ್ಞಾನ ಕೊಡ್ತೀವಿ, ತಾವೇನೋ ಸಮಾಜ ಸುಧಾರಣೆ ಮಾಡ್ತೀವಿ ಅಂತ ಒಬ್ಬೊಬ್ಬನೂ ಒಂದೊಂದು ಪಂಥ ಕಟ್ಕೊಂಡು ಹೋಗ್ಬಿಟ್ಟ. ಇದು ಆಗಿದ್ದ ಪರಿಸ್ಥಿತಿ. ಇವತ್ತು ಛಿದ್ರ ಆಗೋಯ್ತು ಹಿಂದೂ ಧರ್ಮ. ಗೊತ್ತಾಯ್ತಲ್ಲ, ಇದು ನಿಮ್ಗೆ ಗೊತ್ತಿರೋ ವಿಚಾರ. ಆದರೆ ಇಲ್ಲಿ ಶಿವಲಿಂಗದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ ನಾನು. ಶಿವಲಿಂಗ ಅಂದ್ರೇನು? ಶಿವಲಿಂಗಗಳಲ್ಲಿ ಎಷ್ಟೆಲ್ಲ ಲಿಂಗಗಳಿದೆ? ಆತ್ಮಲಿಂಗ ಅಂದ್ರೇನು? ಜ್ಯೋತಿರ್ಲಿಂಗ ಅಂದ್ರೇನು? ಮರ್ಕತಲಿಂಗ ಅಂದ್ರೇನು? ಹಾಗೆ ಇಷ್ಟಲಿಂಗ ಅಂದರೆ ಕೆಲವರೆಲ್ಲ ಧಾರಣ ಮಾಡ್ತಾರೆ. ಅದರಲ್ಲಿ ಸಾಲಿಗ್ರಾಮ ಇಟ್ಕೊಂಡು ಅದನ್ನು ಶಿವಲಿಂಗ, ಇಷ್ಟಲಿಂಗ ಅಂತ ಕರೀತಾರೆ. ಗುರುಲಿಂಗ ಅಂದ್ರೇನು? ಇದ್ರ ಜೊತೆಗೆ ಪುಲ್ಲಿಂಗ, ನಪುಂಸಕಲಿಂಗ, ಸ್ತ್ರೀಲಿಂಗ ಇತ್ಯಾದಿ ಲಿಂಗ ಅಂತಾರೆ. ಏನಿದು ಲಿಂಗ ಅಂದರೆ? ಒಂದು ಸಾರಿ ನೋಡೋಣ. ನಾನು ಚಿಕ್ಕ ಹುಡುಗ ಅಲ್ಲಿರಬೇಕಾದ್ರೆ, ಚಿಕ್ಕ ಹುಡುಗ ಅಂದರೆ 6th ಮೇಲೆ, ಒಂದು 8th ಸ್ಟ್ಯಾಂಡರ್ಡು, ಹತ್ರ 10th ಅಂತ ಇಟ್ಕೊಬಿಡಿ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಟೈಲರ್ ವೆಂಕಟೇಶ್ ಅಂತಿದ್ದಾರೆ. ಅವ್ರ ಅಜ್ಜಿ, ಅವ್ರ ತಾಯಿ, ಆಕೆ ಸ್ವಲ್ಪ ದೀಕ್ಷೆ ರುದ್ರಾಕ್ಷಿ ದೀಕ್ಷೆ ಏನೋ ತಗೊಂಡಿದ್ದಾರೆ. ಹಂಗಂತ ಕಾವಿಗೇನು ಹಾಕಿಲ್ಲ ಇಮ್ಮ. ಸ್ವಲ್ಪ ಭಜನೆಗಳು ಅದೇ ಇದು. ಮಧ್ಯೆಯಲ್ಲಿ ಪುನರ್ಜನ್ಮ ರಾಮಚಂದ್ರ ಗುರೂಜಿ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಪುನರ್ಜನ್ಮ ರಾಮಚಂದ್ರ ಗುರೂಜಿ. ಅವ್ರ ತಂದೆ ಭೈರಪ್ಪ ಅಂತಿದ್ರು. ಅವರು ಒಂದು ಮಠ ಕಟ್ಕೊಂಡು ಅವರೇನೋ ಕಾವಿ ಬಟ್ಟೆ ಹಾಕಿದ್ರು. ಅವ್ರ ಹತ್ರ ಈ ಅಮ್ಮ ದೀಕ್ಷೆ ತೊಗೊಂಡಿದ್ದಾರೆ. ಈ ಅಮ್ಮ ಒಂದು ಫೋಟೋ ಮನೇಲಿ ಇಟ್ಕೊಂಡಿದ್ದಾರೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಚಿಕ್ಕದಾಗಿ. ಅದು ಆತ್ಮಲಿಂಗ ಫೋಟೋ ಬಾ ತೋರಿಸ್ತೀನಿ ಯಾವ ರೀತಿ ಇದೆ ಆತ್ಮಲಿಂಗ ಅಂದ್ಬಿಟ್ಟು ಆ ಫೋಟೋದಲ್ಲಿರೋದು ತೋರಿಸಿದ್ರು ಅಮ್ಮ.
ಒಂದು ಚಿಕ್ಕ ಫೋಟೋ ವೈಟ್ ಆ್ಯಂಡ್ ಬ್ಲ್ಯಾಕು. ಅದು ಹೆಂಗಿದೆ ಅಂದರೆ ಒಂಥರ ಅದು ಕಲ್ಲಿಂದೆ ಸರ್ಪ ಸುತ್ಕೊಂಡಿರೋ ಥರ ಆಯಿತು. ಅದಕ್ಕೇನು ತಲೆ ಇಲ್ಲ, ಸರ್ಪದ ತಲೆ ಇಲ್ಲ, ಉಲ್ಟಾ ಇದೆ, ಬಾಲ ಇದೆ ಮೇಲೆ. ಒಂಥರ ಜ್ಯೋತಿ ಅನ್ಕೋಬಿಡಿ, ಬೆಂಕಿನೇ ಅನ್ಕೋಬಿಡಿ, ಕಲ್ಲಿಂದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ. ಅದನ್ನು ಫೋಟೋ ತೆಗೆದಿದ್ದಾರೆ, ಫೋಟೋ ತೆಗೆದು ಫೋಟೋ ಮಾಡ್ಕೊಂಡಿದ್ದಾರೆ. ಇದನ್ನೇ ಆತ್ಮಲಿಂಗ ಅಂತ ಏನೋ ತೋರಿಸಿದ್ರು. ನನಗೇನೂ ಕಾಣಲಿಲ್ಲ, ಯಾಕೆಂದರೆ ಸರ್ಪದ ತಲೆ ಇಲ್ಲ, ಬಾಲ ಇರುತ್ತಲ್ಲ, ಅದರಲ್ಲಿ ಉಲ್ಟಾ ಬಾಲ ಮೇಲೆ, ಕೆಳಗಡೆ ಏನೂ ಇಲ್ಲ, ಆ ಥರ ಇತ್ತು. ಒಂದು ಬೆಟ್ಟದ ಥರ, ಯಾವುದೋ ಒಂದು ಬೆಟ್ಟ ಪರ್ವತ ತ್ರಿಕೋಣಾಕಾರವಾಗಿರ್ತದಲ್ಲ ಆ ಥರ ಇತ್ತು. ತ್ರಿಕೋಣಾಕಾರ ಅನ್ಕೊಬಿಡಿ, ಸೇಮ್ ಸೊಮಾಸ ಥರ ಇತ್ತು. ಒಂದು ಸೊಮಾಸ ಹೆಂಗಿರುತ್ತೆ ಹಂಗಿತ್ತು, ಸುತ್ಕೊಂಡಿತ್ತು ಒಟ್ಟಿನಲ್ಲಿ. ಅದನ್ನು ಆತ್ಮಲಿಂಗ ಅಂತ ಮತ್ತೆ ತೋರಿಸಿದ್ರು ನನಗೆ. ನಾನು ನೋಡಿದೆ, ಹಿಂಗೆ ನೋಡಿದೆ, ಹಂಗೆ ನೋಡಿದೆ, ಆ ಕಡೆ ನೋಡಿದೆ, ಈ ಕಡೆ ನೋಡಿದೆ, ಏನೂ ಗೊತ್ತಾಗಿಲ್ಲ ನನಗೆ. ಅಲ್ಲೇನೂ ಇಲ್ವಲ್ಲ, ಆತ್ಮಲಿಂಗ ಅಂತ. ಆಯಮ್ಮನ ಎಷ್ಟು ಖುಷಿಯಾಗಿ, ಎಷ್ಟು ಇಂಟ್ರೆಸ್ಟಾಗಿ ನಾನು ಕರ್ಕೊಂಡೋಗಿ ತೋರಿಸಿದ್ರು. ಮನೆ ಒಳಗಿತ್ತು ಫೋಟೋ. ಸರಿ ಸುಮ್ಮನೆ ಅದೇ, ಆಮೇಲೆ ಗೊತ್ತಿಲ್ಲ ಬಿಡಿ. ಆಗ ನಾನೆಲ್ಲ ತುಂಬ ಕಡಿಮೆ, ಒಂದು 6-7ನೇ ಕ್ಲಾಸ್ ಇರ್ಬೋದು, 7th ಇರ್ಬೋದೇನೋ. ಆಮೇಲೆ ಇವತ್ತು ಆತ್ಮಲಿಂಗ ಅಂದ್ರೇನು, ಜ್ಯೋತಿರ್ಲಿಂಗ ಅಂದ್ರೇನು, ಹಾಗೆ ಗುರುಲಿಂಗ, ಸಾಲಿಗ್ರಾಮ, ಇಷ್ಟಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಇವೆಲ್ಲ ಏನು ಅನ್ನೋದನ್ನು ಇವತ್ತು ಸ್ವಲ್ಪ ನೋಡೋಣ, ಒಂದೊಂದಾಗಿ ನೋಡೋಣ. ನೋಡಿ, ಮೊದಲಿಗೆ ನಾವು ಲಿಂಗಗಳು ನೋಡೋಣ. ಇವಾಗ ನೀವು ಪೂಜೆ ಮಾಡ್ತಕ್ಕಂಥ ಲಿಂಗಗಳು, ನಾನು ಆಗಲೇ ಹೇಳಿದೆ, ಬೇರೆ ಬೇರೆ ದೇಶದವರು ಈ ದೇಶದ ಮೇಲೆ ದಾಳಿ ಮಾಡಿದ್ರು. ಹಾಗೆ ಈ ದೇಶದಲ್ಲಿರೋರೆ ಈ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ್ರು. ಇವಾಗಲೂ ನಿರಂತರವಾಗಿ ಕೋಲ್ಡ್ ವಾರ್ ನಡೀತಾ ಇದೆ, ಶೀತಲ ಸಮರ ನಡೀತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಈಗ ತಮಿಳ್ನಾಡಲ್ಲಿ ನೋಡಿ, ಕೆಲವರು ಇದ್ದಾರೆ ನೀಚರು, ನಿಕೃಷ್ಟರು ಅಧಿಕಾರದಲ್ಲಿ ತಮಿಳ್ನಾಡಲ್ಲಿ. ಅವ್ರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಯಾಕೆಂದರೆ ಅವ್ರ ಹೆಸರುಗಳೆಲ್ಲ ನಮ್ಮ ಬಾಯಲ್ಲಿ ಬರೋದು ಬೇಡ, ನೀವು ಅರ್ಥ ಮಾಡ್ಕೊಳ್ಳಿ. ತಮಿಳ್ನಾಡಲ್ಲಿ ಇದ್ದಾರೆ, ಈ ಕರ್ನಾಟಕದಲ್ಲೂ ಇದ್ದಾರೆ. ಈಗ ದುಷ್ಟರ ಸಾಮ್ರಾಜ್ಯ, ಯಾವಾಗ ದುಷ್ಟರು ರಾಜ್ಯಗಳನ್ನು ಆಳ್ತಾರೆ, ಧರ್ಮವನ್ನು ತುಳಿತಾರೆ, ಆವಾಗ ಶ್ರೀಕೃಷ್ಣ ಭಗವಾನ ಕಲ್ಕಿ ಆಗಿ ಹುಟ್ಟುತ್ತಾನೆ, ಕಲ್ಕಿ ಭಗವಾನನ ಅವತರಿಸ್ತಾನೆ ಅಂತ ಆತ ಮಾತು ಕೊಟ್ಟಿದ್ದಾನೆ. ಯಾಕಂದರೆ ಸಾಧುಗಳಿಗೆ ತೊಂದರೆ ಆದರೆ, ಧರ್ಮ ಕುಸ್ತಿ ಬಿದ್ದಾಗ ನನ್ನ ಅವತಾರ ಆಗುತ್ತೆ, ನಾನು ಅವತರಿಸ್ತೀನಿ, ದುಷ್ಟರನ್ನು ನಿರ್ನಾಮ ಮಾಡ್ತೀನಿ ಅಂತ ಆ ಶ್ರೀಕೃಷ್ಣ ಭಗವಾನ ಹೇಳಿದ್ದಾನೆ. ಆಲ್ರೆಡಿ 1974ರಿಂದನೇ ಹೊಸ ಯುಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಕಲಿಯುಗ ಆಗಲೇ ಸಮಾಪ್ತಿ ಆಯಿತು. ಅದಕ್ಕೆ ಮೊದಲು ದ್ವಾಪರಯುಗ ಸಮಾಪ್ತಿ ಆಯಿತು, ಅದಕ್ಕೆ ಮೊದಲು ತ್ರೇತಾಯುಗ ಸಮಾಪ್ತಿ ಆಯಿತು, ಅದಕ್ಕೆ ಮೊದಲು ಸತ್ಯಯುಗನೂ ಸಮಾಪ್ತಿ ಆಯಿತು. ಮೊದಲು ಇದ್ದಿದ್ದು ಸತ್ಯಯುಗ, ಅನಂತರ ತ್ರೇತಾಯುಗ, ಆಮೇಲೆ ದ್ವಾಪರಯುಗ, ಆಮೇಲೆ ಕಲಿಯುಗ. ಅವೆಲ್ಲ ಮುಗಿದೋಯ್ತು 1974ಕ್ಕೆ. ಈಗ ಕಂತ್ರಿಯುಗ ಬಂತು 74ರಿಂದ, ಅದು ಈಗ ಅಂತ್ಯ ಆಗ್ತಾಯಿದೆ. ಈಗ ಅದೇ ನಡೀತಾ ಇರೋದು ಕಂತ್ರಿಯುಗ. ಈ ಕಂತ್ರಿಯುಗದಲ್ಲಿ ಜನ್ಮ ತಾಳೋದು ಕಲ್ಕಿ, ಆತನೇ ಆದಿಶೇಷ. ಓಂ ಶ್ರೀ ಆದಿಶೇಷ ಶಕ್ತಿ ಕಲ್ಕಿಯಾಗಿ ಅವತರಿಸ್ತಾನೆ. ಆಲ್ರೆಡಿ ಅವತರಿಸಿದ್ದಾನೆ, ಇದರಲ್ಲಿ ಯಾವುದೇ ಡೌಟ್ ನಿಮ್ಗೆ ಬೇಡ. ಕಾರ್ಯಾರಂಭ ಆಗಿದೆ. ಪ್ರಪಂಚದ ವಿದ್ಯಮಾನಗಳನ್ನು ಗಮನಿಸಿ, ನಿಮ್ಗೆ ಅರ್ಥ ಆಗುತ್ತೆ. ಕಲ್ಕಿ ಅವತಾರ ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಪ್ರಪಂಚದಲ್ಲಿ ಅನರ್ಥಗಳು, ದುಷ್ಟರ ಮಟ್ಟ ಹಾಗೇ ಆಗುತ್ತೆ. ಗೊತ್ತಾಯ್ತಿಲ್ಲ? ಈಗ ನಾವು ಕಲ್ಕಿ ಅವತಾರ ಆಗಿದೆ, ನಡೀತಾ ಇದೆ, ಓಕೆ. ನಾವಿವತ್ತು ಹೇಗೆ ಆಗ ಸನಾತನ ಧರ್ಮ ಬಂತು ಅನ್ನೋದಕ್ಕೆ ಮೊದಲು ನೋಡೋಣ, ಯಾವ್ಯಾವ ಲಿಂಗಗಳು ಅಂತ. ನೋಡಿ, ಕಲ್ಲಿನ ಲಿಂಗಗಳು, ಕಲ್ಲಿನಲ್ಲಿ ಮಾಡ್ತಾರೆ. ಯಾರ್ಯಾರು ಯಾವ್ಯಾವ ಕ್ಯಾಸ್ಟ್ ಅವರು, ಧರ್ಮದವರು, ಹಿಂದೂ ಧರ್ಮದಲ್ಲಿ ಯಾವ್ಯಾವ ಲಿಂಗಗಳು ಇಟ್ಕೋಬೇಕಂತ ಒಂದು ಪದ್ಧತಿ ಇರುತ್ತೆ. ನೋಡೋಣ. ಮೊದಲಿಗೆ ರೈತರು ಮನೆಗಳಲ್ಲಿ ಕಲ್ಲಿನ ವಿಗ್ರಹ ಇಟ್ಕೋಬಾರ್ದು. ರೈತರು, ಅದರಲ್ಲೂ ಮಾಂಸಾಹಾರಿಗಳು ಫೋಟೋ ಇಟ್ಕೋಬೋದು ಲಿಂಗದ್ದು, ಶಿವಲಿಂಗ ಇರೋ ಈಶ್ವರನ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಕುಮಾರಸ್ವಾಮಿ ಇವರೆಲ್ಲ ಫೋಟೋ ಇರುತ್ತಲ್ಲ, ನಂದಿ, ಹಾಗೆ ನವಿಲು ಬರುತ್ತಲ್ಲ, ಮುರುಘ ಅಂತಿರಲ್ಲ ನೀವು, ಅದೆಲ್ಲ ಫೋಟೋ ಇಟ್ಕೋಬೋದು. ಯಾರು? ರೈತರು, ಮಾಂಸಾಹಾರ ಸೇವನೆ ಮಾಡದೇ ಇರೋರು ಕೆಲವರು ಇರ್ತಾರೆ, ಯಾರ್ಯಾರೋ ಇರ್ತಾರೆ. ಪದ್ಮಸಾಲಿ, ಅಕ್ಕಸಾಲಿ,
ಹಾಗೆ ಇನ್ನೂ ಕೆಲವರು ಸಸ್ಯಾಹಾರಿಗಳಿರ್ತಾರೆ, ಶೆಟ್ರು, ಇವರೆಲ್ಲ ಇರ್ತಾರೆ. ಇವರೆಲ್ಲ ಮಣ್ಣಿನ ಲಿಂಗ ಇಟ್ಕೋಬೇಕು. ಮಣ್ಣಿನಲ್ಲಿ ಮಾಡಿದ ಲಿಂಗ ಇಟ್ಕೋಬೇಕು. ಮಣ್ಣು ಇರುತ್ತಲ್ಲ, ಮಣ್ಣು ಗೊತ್ತಲ್ಲ, ಮಣ್ಣಿನ ಲಿಂಗ ಇಟ್ಕೋಬೇಕು ಅವರು ಮನೆಯಲ್ಲಿ. ಅವರು ಮಾಂಸಾಹಾರ ಸೇವನೆ ಮಾಡಲ್ಲ, ಜಾನುವಾರನೂ ಹಾಕಿರ್ತಾರೆ ಕೆಲವರು. ಮಣ್ಣಿನ ಲಿಂಗ ಇಟ್ಕೋಬೇಕು. ಅವರು ಅದನ್ನು ಪೂಜೆ ಮಾಡಬೇಕು. ಯಾರೇ ಲಿಂಗ ಇಟ್ಕೊಂಡ್ರು ಪ್ರತಿದಿನ ಪೂಜೆ ಮಾಡಿಕೊಳ್ಳಿ. ಹಾಗೆ ಫೋಟೋ ಇಟ್ಕೊಂಡ್ರು ರೈತರು ಪ್ರತಿದಿನ ಪೂಜೆ ಮಾಡಿಕೊಳ್ಳಿ. ಯಾಕೆ ಫೋಟೋ ಇಟ್ಕೋಬೇಕು ರೈತರು ಅಂದರೆ, ಅವರು ಮಾಂಸಾಹಾರಿಗಳಾಗಿರ್ತಾರೆ. ನಾನಾ ರೀತಿಯ ಪ್ರಾಣಿಗಳು ಹಿಂಸೆ ಆಗುತ್ತೆ ತೋಟ ಹೊಲ ಗದ್ದೆಗಳಲ್ಲಿ. ಅಂಥವರು ಶಿವಲಿಂಗವನ್ನು ಮುಟ್ಟೋದು ಅಪಚಾರ. ಅದರಿಂದ ಪಾಪ ಬರುತ್ತೆ ಹೊರತು ಪುಣ್ಯ ಬರಲ್ಲ. ಅದಕ್ಕೆ ಫೋಟೋ ಇಟ್ಕೊಂಡ್ರೆ ಬೆಸ್ಟ್. ಗೋಡೆನಲ್ಲೇ ಹಾಕ್ಕೊಳ್ಳೋದು, ಗೋಡೆ ಮೇಲೆ ಅಥವಾ ಮನೆ ದೇವ್ರ ಮನೇಲಿ ಇಟ್ಕೋಬೋದು. ಗೊತ್ತಾಯ್ತಲ್ಲ? ಯಾವ ಕಾರಣಕ್ಕೂ ಮನೆಗಳಲ್ಲಿ ಶಿವಲಿಂಗ ಇಟ್ಕೋಬಾರ್ದು. ಓಕೆನಾ? ಇದು ಮಾಂಸಾಹಾರಿಗಳು. ಮಾಂಸಾಹಾರ ಅಲ್ಲದವರು ಕೆಲವರು ಇರ್ತಾರೆ. ಅವರು ಮಣ್ಣಿನಲ್ಲಿ ಶಿವಲಿಂಗ ಇಟ್ಕೋಬೇಕು, ಮಣ್ಣಿನ ಶಿವಲಿಂಗ. ಓಕೆನಾ? ಇನ್ನು 2 ವರ್ಗ ಆಯ್ತಿದು. ಯಾರು ಅಕ್ಕಸಾಲಿಗರು, ಶೆಟ್ರು, ಹಾಗೆ ಇನ್ನೂ ಬೇರೆ ಬೇರೆ ಜಾತಿಯವರೆಲ್ಲ ಸಸ್ಯಾಹಾರಿಗಳಿರ್ತಾರೆ. ಅವರು ಮಣ್ಣಿನ ಲಿಂಗ. ಅದು ಬಿಟ್ಟು ನೆಕ್ಸ್ಟ್ ಏನು ಗೊತ್ತಾ? ಲಿಂಗಾಯತರು ಅಂತೀವಿ ನೀವು. ಲಿಂಗಾಯತರು, ಜಂಗಮರು ಅಂತೀರ ನೀವು. ಸೊಂಟದಲ್ಲಿ ಒಂದು ಲಿಂಗ ಹಾಕ್ಕೊಂಡಿರ್ತಾರೆ, ನೀವು ನೋಡಿರ್ಬೋದು ಲಿಂಗಾಯತರು. ಆ ಲಿಂಗ ಅಂದರೆ ಮೇಲೆ ಅದು ಕವಚ ಇರುತ್ತೆ, ಒಳಗಡೆ ಸಾಲಿಗ್ರಾಮ ಇರುತ್ತೆ, ಚಿಕ್ಕದು ಸಾಲಿಗ್ರಾಮ, ಮುಚ್ಚಳ ಹಾಕಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಒಂದು ಸಾಲಿಗ್ರಾಮ. ನೀವು ಧರ್ಮಸ್ಥಳಕ್ಕೆ ಹೋದಾಗ ನದಿನಲ್ಲಿ ಇಷ್ಟಿಷ್ಟು ಸಣ್ಣ ಸಣ್ಣ ಕಲ್ಲುಗಳು ಸಿಗುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿರೋಂಥದ್ದು, ಅದನ್ನು ನೋಡೋಕ್ಕೆ ಸುಂದರವಾಗಿರ್ತಕ್ಕಂಥದ್ದು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದನ್ನು ನಾವು ಸಾಲಿಗ್ರಾಮ ಅಂತೀವಿ. ಅದನ್ನು ತಂದು ಇವರು ತಯಾರು ಮಾಡಿದಾರಲ್ಲ ಒಂದು ಯಂತ್ರ, ತಾಯ್ತ, ಅದರೊಳಗಡೆ ಇಟ್ಟು ಮುಚ್ಚಳ ಹಾಕಿ ಅದನ್ನು ದೀಕ್ಷೆ ತಗೊಳ್ತಾರೆ ಗುರುಗಳ ಹತ್ರ. ಆಲ್ರೆಡಿ ನಾನು ಲಿಂಗಾಯತರು ದೀಕ್ಷೆ ತಗೊಳ್ಳೋದು, ಗರ್ಭದಲ್ಲಿರುವ ಶಿಶುವಿಗೆ ದೀಕ್ಷೆ ಅಂತ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ 8 ವರ್ಷಕ್ಕೆ 12 ವರ್ಷಕ್ಕೆ ಲಿಂಗಾಯತರಲ್ಲಿ ದೀಕ್ಷೆ ಕೊಡ್ತಾರೆ ಅವರ ಮಕ್ಕಳಿಗೆ. ಓಕೆನಾ? ಆಗ ಈ ಒಂದು ಸಾಲಿಗ್ರಾಮ ಏನಿರುತ್ತೆ ಅದನ್ನು ಲಿಂಗದೊಳಗೆ ಹಾಕಿ ಅದನ್ನು ಕೊಡ್ತಾರೆ, ಲಿಂಗದ ರೂಪದಲ್ಲಿರೋ ತಾಯ್ತದ ಒಳಗಾಗಿ. ಗೊತ್ತಾಯ್ತಲ್ಲ? ಅದನ್ನು ಇಷ್ಟಲಿಂಗ ಅಂತ ಕೂಡ ಇವರು ಕರೀತಾರೆ. ಹಾಗೆ ಗುರುಲಿಂಗ, ಜಂಗಮರು ಅಂತಾರಲ್ಲ, ಇವರು ಏನು ಲಿಂಗಾಯತರಿದ್ದಾರೆ ಅವರು. ಓಕೆನಾ? ಹಾಗೆ ಇನ್ನು ಉಳಿದವ್ರು ಯಾರು? ದೇವಾಲಯಗಳಲ್ಲಿ ದೊಡ್ಡ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ, ಲಿಂಗ ಇಟ್ಟು. ಅದು ದೇವಾಲಯಗಳಲ್ಲಿ ಶಿವಲಿಂಗ ಇಟ್ಟು ಪೂಜಾರಿಗಳು, ಅರ್ಚಕರು ಭಾಳ ಶುದ್ಧವಾಗಿ ಗರ್ಭಗುಡಿಗಳಿಗೆ ಹೋಗೋವಾಗ ಅವರು ಸಸ್ಯಾಹಾರಿಗಳಾಗಿರಬೇಕು. ಯಾವ ಕಾರಣಕ್ಕೂ ಮಾಂಸಾಹಾರಿ ಆಗಿರಬಾರ್ದು. ಶಿವಲಿಂಗ ಪೂಜೆ ಮಾಡೋರು ನೆನಪಿಟ್ಕೊಳ್ಳಿ, ಅವರು ಅಲ್ಲಿ ಪೂಜೆ ಮಾಡ್ತಾರೆ. ಓಕೆನಾ? ಇದು ಅವ್ರ ಕಥೆ. ಇನ್ನು ನೆಕ್ಸ್ಟ್ ಏನು ಗೊತ್ತಾ? ಕಲ್ಲಿನಲ್ಲಿ ಪೂಜೆ ಮಾಡೋರವರು ಕೆಲವರು ಮನೆಗಳಲ್ಲೇ ಇದ್ದಾರೆ. ಇನ್ನೂ ಕೆಲವರು ಇರ್ತಾರೆ. ಬೆಳ್ಳಿಯ ಲಿಂಗ, ಪಂಚಲೋಹದ ವಿಗ್ರಹ ಲಿಂಗ, ಹಾಗೆ ವಜ್ರದ ಲಿಂಗ, ಹಾಗೆ ತಾಮ್ರ, ಹಿತ್ತಾಳ, ಈ ಲಿಂಗಗಳನ್ನು ಕೂಡ ಮನೆಯಲ್ಲಿ ಇಟ್ಕೋಬೋದು. ಯಾರು? ಲಿಂಗಾಯತರು ಅಥವಾ ಶುದ್ಧ ಸಸ್ಯಾಹಾರಿಗಳು ಅಥವಾ ಸ್ವಾಮೀಜಿಗಳು ಅಥವಾ ಮಠದಲ್ಲಿರೋ ಗುರುಗಳು, ಪೂಜಾರಿಗಳು, ಇವರೆಲ್ಲ ಮನೆಯಲ್ಲಿ ಇಟ್ಕೋಬೋದು, ತೊಂದರೆ ಇಲ್ಲ. ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡ್ತಾರೆ, ಮನೆಯಲ್ಲಿ ಇಟ್ಕೋಬೋದು. ಹಾಗೆ ಮಠಗಳಲ್ಲಿ ಪೂಜೆ ಮಾಡ್ತಾರೆ ಸ್ವಾಮೀಜಿಗಳು, ಹಾಗೆ ಮನೆಯಲ್ಲಿ ಇಟ್ಕೋಬೋದು. ಅದೇನು ತೊಂದರೆ ಇಲ್ಲ ಅವರು. ಓಕೆನಾ? ಆದರೆ ನೆಕ್ಸ್ಟು ಇನ್ನು ಈ ಅಂದರೆ ದೇವಾಲಯಗಳಲ್ಲಿರೋದು ಅದು ಪೂಜೆ ಮಾಡ್ತಕ್ಕಂಥ ಲಿಂಗಗಳು. ಇವರು ಲಿಂಗಾಯತರು ಲಿಂಗಧಾರಣೆ ಮಾಡ್ಕೊತಾರೆ, ಅದು ಇಷ್ಟಲಿಂಗ, ಗುರುಲಿಂಗ ಅಂತ ನಾವು ಕರಿತೀವಿ. ಗೊತ್ತಾಯ್ತಲ್ಲ? ಇನ್ನು ಜ್ಯೋತಿರ್ಲಿಂಗದ ವಿಚಾರಕ್ಕೆ ಬರೋಣ. ಜ್ಯೋತಿರ್ಲಿಂಗ ಅಂದರೆ ಏನು? ನಿಮಗೆ ಗೊತ್ತಿದೆ, ರಾವಣ ಶಿವನ ಹತ್ರ ವರ ಬೇಡಿ ಜ್ಯೋತಿರ್ಲಿಂಗ ತೊಗೊಂಡು ಬಂದ ಅಲ್ವಾ? ಹಾಗೆ ಹನುಮಂತ ದೇವರು ಶಿವನ ಹತ್ರ ಕೇಳಿಕೊಂಡು ಜ್ಯೋತಿರ್ಲಿಂಗ ತೊಗೊಂಡು ಬಂದ, ಆತ್ಮಲಿಂಗ ತೊಗೊಂಡು ಬಂದ. ನೋಡಿರಿ, ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಜ್ಯೋತಿರ್ಲಿಂಗ ಅಲ್ಲ ಇವರು ತಂದಿದ್ದು, ರಾವಣ ತಂದಿದ್ದು ಆತ್ಮಲಿಂಗ, ಹನುಮಂತ ತಂದಿದ್ದು ಆತ್ಮಲಿಂಗ. ಆದರೆ ಜ್ಯೋತಿರ್ಲಿಂಗ ಅಂದರೆ ಏನಪ್ಪ ಅಂದರೆ, ಆತ್ಮಲಿಂಗಕ್ಕೂ ಜ್ಯೋತಿರ್ಲಿಂಗಕ್ಕೂ ವ್ಯತ್ಯಾಸ ಏನು ಅಂದರೆ, ಒಬ್ಬ ತಪಸ್ವಿ ಎಲ್ಲೋ ಒಂದು ಕಡೆ ತಪಸ್ಸು ಮಾಡ್ತಾನೆ. ಆಗ ಆ ಶಿವ ಪ್ರತ್ಯಕ್ಷ ಆದಾಗ ಆ ವ್ಯಕ್ತಿ ಭಕ್ತ ಕೇಳ್ತಾನೆ, ಭಗವಂತ ಪರಮೇಶ್ವರನೇ, ನೀನು ಇಲ್ಲಿ ಜ್ಯೋತಿರ್ಲಿಂಗ ರೂಪವಾಗಿ ಪ್ರಕಟನಾಗು, ಇಲ್ಲೇ ಸ್ಥಿರವಾಗಿ ನಿಲ್ಲು. ಇಲ್ಲಿ ಸ್ಥಿರವಾಗಿ ನಿಂತು ಇಲ್ಲಿ ಅಕ್ಕಪಕ್ಕದ ಊರುಗಳ, ಗ್ರಾಮಗಳ, ಪ್ರದೇಶದ ಜನರಿಗೆ ಆಶೀರ್ವಾದ ಮಾಡ್ತಾ, ಅವ್ರ ಕಷ್ಟಗಳು ನಿವಾರಣೆ ಮಾಡ್ತಾ ಇಲ್ಲಿ ನೆಲೆ ನಿಲ್ಲು ಅಂತ ಕೇಳ್ಕೊತಾನೆ.
ಯಾರು ಕೇಳ್ಕೊಳ್ಳೋದು? ಒಬ್ಬ ಭಕ್ತ ಏನು ಮಾಡ್ತಾನೆ? ಕೇಳ್ಕೊತಾನೆ. ಆಗ ಶಿವ ಅಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ, ಅಂದರೆ ಒಂದು ಲಿಂಗದ ರೂಪದಲ್ಲಿ, ನೋಡೋಕ್ಕೆ ತುಂಬ ದಿವ್ಯ ಶಕ್ತಿ ಇರುತ್ತೆ ಲಿಂಗಕ್ಕೆ. ಒಂದು ಲಿಂಗದ ರೂಪ ಅಂದರೆ ಅದು ಯಾರೂ ಕೆತ್ತಿರಲ್ಲ, ಯಾರೂ ಆ ಕಲ್ಲಿನಲ್ಲಿ ಅದನ್ನು ಮಾಡಿರಲ್ಲ. ಕಲ್ಲಿರ್ಬೋದು, ಬಂಗಾರ ಇರ್ಬೋದು, ವಜ್ರ ಇರ್ಬೋದು, ಆ ರೂಪದಲ್ಲಿ ಭಗವಂತ ತಾಳ್ತಾನೆ, ಅವತಾರ ತಾಳ್ತಾನೆ, ಜ್ಯೋತಿರ್ಲಿಂಗವಾಗಿ ಮಾರ್ಪಾಟಾಗ್ತಾನೆ, ಒಂದು ಲಿಂಗದ ರೂಪದಲ್ಲಿ ಪ್ರಕಟ ಆಗ್ತಾನೆ. ಅದನ್ನೇ ನಾವು ಜ್ಯೋತಿರ್ಲಿಂಗ ಅನ್ನೋದು. ಅದೇ ಕೈನಲ್ಲಿ ಕೆತ್ತಿ ಮಾಡಿದರೆ ಅದು ಒಂದು ಲಿಂಗ ಅಷ್ಟೇ, ಕಲ್ಲಿಂದು, ಬಂಗಾರದು, ಬೆಳ್ಳಿದು, ಏನೋ ಒಂದು ಲಿಂಗ ಅಷ್ಟೇ, ಪೂಜೆ ಮಾಡ್ತಕ್ಕಂಥ ಒಂದು ಲಿಂಗ ದೇವಸ್ಥಾನಗಳಲ್ಲಿ, ದೇವಾಲಯದ ಒಂದು ಲಿಂಗ. ಆದರೆ ಶಿವನೇ ಅಲ್ಲೇ ಲಿಂಗವಾದರೆ ಅದನ್ನು ಜ್ಯೋತಿರ್ಲಿಂಗ ಅಂತೀವಿ. ಶಿವನೇ ಆಗಬೇಕಂತೇನಲ್ಲ. ಈಗ ಕೇದಾರನಾಥ ನೀವು ಗೊತ್ತಿರ್ಬೋದು, ಬದ್ರಿನಾಥ ಗೊತ್ತಿರ್ಬೋದು ಅಲ್ವಾ? ಶ್ರೀಮನ್ನಾರಾಯಣ ಏನಾಗಿದ್ದಾನೆ? ಅಲ್ಲಿ ಲಿಂಗದ ರೂಪದಲ್ಲಿದ್ದಾನೆ, ಮೂರ್ತಿ ರೂಪದಲ್ಲಿಲ್ಲ. ಲಿಂಗ ಅಂದರೆ ಒಂದು ಆಕಾರ, ಲಿಂಗ ಅಂದರೆ ಒಂದು ಆಕಾರ, ನೆನ್ಪಿಟ್ಕೊಳ್ಳಿ. ಲಿಂಗ ಅಂದರೆ ಒಂದು ವಸ್ತು, ನೆನ್ಪಿಟ್ಕೊಳ್ಳಿ. ಈಗ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಅಂತೀರ ನೋಡ್ರಿ. ಈ ಶರೀರವನ್ನು ಲಿಂಗ ಅನ್ನೋದು, ಹಾಗೆ ಒಂದು ವಸ್ತುವನ್ನು ಲಿಂಗ ಅನ್ನೋದು. ನೀವು ಯಾವುದೇ ವಸ್ತುವಾಗಲಿ ಅದು ಲಿಂಗ. ಗಾಳಿ ನೋಡ್ರಿ, ಆಕಾಶ ಲಿಂಗ, ಆಕಾಶ ಎಲ್ಲ ಸೇರಿದ್ರೆ ಒಂದು ಲಿಂಗ. ಅದನ್ನು ಒಂದು ಗ್ರೂಪ್ ಅಂತೀವಿ. ಗ್ರೂಪ್ ಒಂದು ವಸ್ತು, ಒಂದು ಟೀಮ್ ಒಂದು ವಸ್ತು, ಗ್ರೌಂಡ್. ಹಾಗೆ ವಾಯುಲಿಂಗ, ವಾಯು ಅಂದರೆ ಎಲ್ಲ ಗಾಳಿಯನ್ನು ಸೇರಿದರೆ ಒಂದು ಲಿಂಗ. ಹಾಗೆ ವರ್ಣಲಿಂಗ ಅಂದರೆ ಇಡೀ ಮಳೆ ಮೋಡಗಳೆಲ್ಲ ಸೇರಿದರೆ ಒಂದು ಲಿಂಗ. ಹಾಗೆ ಭೂಲಿಂಗ ಅಂದರೆ ಏನು? ಭೂಮಿ ಎಲ್ಲ ಸೇರಿದರೆ ಒಂದು ಲಿಂಗ. ಹಾಗೆ ಅಗ್ನಿ ಇಡೀ ಬೆಂಕಿ ಎಲ್ಲ ಸೇರಿದರೆ ಒಂದು ಲಿಂಗ. ಆದರೆ ಲಿಂಗ ಅಂದ ತಕ್ಷಣ ಯಾರ್ಯಾರೋ ಏನೇನೋ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಗಳಲ್ಲಿ. ಅಪ್ಪ ಲಿಂಗ ಅಂದರೆ ಗಂಡಸರ ಗುಪ್ತಾಂಗ, ಲಿಂಗ ಅಂದರೆ ಹೆಂಗಸರ ಗುಪ್ತಾಂಗ, ಈ ಥರ ತಿಳ್ಕೊಬಿಟ್ಟಿದ್ದಾರೆ, ಈ ಥರ ಅರ್ಥೈಸ್ತಾರೆ. ಅದಕ್ಕೆ ಎಷ್ಟೆಷ್ಟೋ ಕಥೆಗಳು. ಶಿವಲಿಂಗವನ್ನು ಮೇಲಿನಿಂದ ನೋಡಿದ್ರೆ ಗಂಡಸರ ಗುಪ್ತಾಂಗದ ಥರ ಕಾಣುತ್ತೆ, ಅಲ್ಲ ಹೆಂಗಸರ ಗುಪ್ತಾಂಗದ ಥರ ಕಾಣುತ್ತೆ ಮೇಲಿಂದ ನೋಡಿದ್ರೆ ಶಿವಲಿಂಗನ, ಈ ರೀತಿ ಅರ್ಥೈಸ್ತಾರೆ. ಅದೇ ಸೈಡಿಂದ ಮುಂದೆಯಿಂದ ನೋಡಿದ್ರೆ ಗಂಡಸರ ಗುಪ್ತಾಂಗದ ಥರ ಕಾಣುತ್ತೆ, ಪ್ರೈವೇಟ್ ಪಾರ್ಟ್ಸ್ ಥರ ಕಾಣುತ್ತೆ, ಈ ಥರ ಅರ್ಥೈಸ್ತಾರೆ. ನಿಜವಾಗಲೂ ಇದು ಅಪರಾಧ, ಹಂಗೆಲ್ಲ ಅರ್ಥೈಸಬಾರ್ದು. ನೋಡ್ರಿ, ಲಿಂಗ ಅಂದರೆ ಅನಾದಿ ಕಾಲದಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟಗಳು ಬಂದಿತ್ತು. ಆವಾಗ ತಮ್ಮ ಕಷ್ಟಗಳಿಗೆ ಎಷ್ಟೆಷ್ಟೋ ಔಷಧಿಗಳು ಇನ್ನೊಂದು ಮತ್ತೊಂದು ಕಂಡುಹಿಡ್ಕೊಂಡ್ರು. ಎಷ್ಟೋ ಡಾಕ್ಟ್ರುಗಳ ಹತ್ರ ಹೋಗೋರು, ಅಲ್ಲಿ ವೈದ್ಯರಿದ್ದರು, ಆಯುರ್ವೇದಿಕ್ ವೈದ್ಯರುಗಳೆಲ್ಲ ಅವಾಗ. ಆದರೆ ಯಾರ ಹತ್ರ ವಾಸಿ ಆಗಿದಾಗ ತಮ್ಮ ಸಮಸ್ಯೆಗಳ ಬಗೆಹರಿದೇ ಇರೋವಾಗ ದೇವರೇ ಅನ್ನೋ ಥರ ಅವ್ರಿಗೆ ಇನ್ಯಾರೋ ಒಬ್ಬರು ನಮ್ಮನ್ನು ಕಾಪಾಡ್ಬೋದು, ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರೋ ಇದ್ದಾರೆ, ಅವರು ನಮ್ಮನ್ನು ಕಾಪಾಡ್ಬೋದು ಅಂತ ಪ್ರಾರ್ಥನೆ ಮಾಡೋರು ಒಂದು ಕಡೆ ಕೂತ್ಕೊಂಡು. ಆವಾಗ ಯಾವುದೇ ಲಿಂಗ ಇಲ್ಲ, ಯಾವುದೇ ವಿಗ್ರಹ ಇಲ್ಲ, ಏನೂ ಇಲ್ಲ, ಎಲ್ಲ ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋರು. ಕಾಪಾಡು, ಇಷ್ಟು ದೊಡ್ಡ ಜಗತ್ತನ್ನು ನೀನು ಸೃಷ್ಟಿ ಮಾಡಿದ್ದಿಲ್ಲ, ನಮ್ಮ ಕಷ್ಟ ಹೋಗಲಾಡಿಸು ಅಂತ. ಆಮೇಲೆ ಬರ್ತಾ ಏನಾಯಿತು, ಒಂದು ಗೋಡೆ ಹತ್ರ ಕೂತ್ಕೊಂಡು, ಮರದ ಹತ್ರ ಕೂತ್ಕೊಂಡು ಅಲ್ಲಿ ಸಣ್ಣದಾಗಿ ಒಂದು ಮಾರ್ಕ್ ಮಾಡಿ ಅದನ್ನು ನೋಡ್ತಾ ದೇವರೇ ಅಂತ ಅಂದ್ಕೊಂಡವ್ರು. ಒಂದು ಸಣ್ಣ ತಿಲಕ, ಸಿಂಧೂರ ತಿಲಕ ಅಂತಿರಲ್ಲ ಆ ರೀತಿ. ಆಮೇಲೆ ಬರ್ತಾ ಒಂದು ಕಲ್ಲಿಗೆ ಒಂದು ಸಣ್ಣದಾಗಿ ಒಂದು ತಿಲಕ ಇಟ್ಟು, ಒಂದು ಹೂವು ಇಟ್ಟು, ಎಲೆ ಇಟ್ಟು, ಕಾಯಿ ಇಟ್ಟು ದೇವರೇ ಅನ್ನೋರು. ಆಮೇಲೆ ಬರ್ತಾ ಏನಾದ್ರು ಅದಕ್ಕೆ ಹಿಂಗೆ ಪಟ್ಟೆ ಎಳೆದ್ರು, ಅಡ್ಡಡ್ಡ ಪಟ್ಟೆ ಎಳೆದ್ರು. ಇನ್ನು ಕೆಲವರು ಉದ್ದದ್ದ ಹಿಂಗೆ ಯು ಶೇಪ್ ನಾಮ ಹಾಕಿದರು, ತಿರುಪತಿ ನಾಮ, ವೆಂಕಟೇಶ್ವರ ನಾಮ, ಶ್ರೀಕೃಷ್ಣ ಭಗವಾನ, ಹನುಮಂತ, ಶ್ರೀರಾಮಚಂದ್ರ ಪ್ರಭು ನಾಮ, ತಿಲಕ ಬಳದ್ರು. ಹೀಗೆ ಬರ್ತಾ ಏನಾಯಿತು, ಆಮೇಲೆ ಕೈ ಕಾಲು ಎಲ್ಲ ಉಟ್ಕೊಬಿಡ್ತು ಕಲ್ಲುಗಳಿಗೆ. ಅದು ವಿಗ್ರಹಗಳಾಯಿತು. ಅವ್ರವ್ರ ಕಲ್ಪನೆ, ಸೃಷ್ಟಿಶಕ್ತಿ, ಸ್ಥಿತಿಶಕ್ತಿ, ಲಯಶಕ್ತಿ. ಅಂದರೆ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ. ಅಂದರೆ ಬ್ರಹ್ಮ ಸರಸ್ವತಿ, ಓಂ ಶ್ರೀ ಅನಂತ ಪದ್ಮತ, ಅನಂತ ಲಕ್ಷ್ಮಿ, ಅನಂತ ಪದ್ಮಸ್ವಾಮಿ, ಓಂ ಶ್ರೀ ಗೌರಿ ಗಂಗಾಧರೇಶ್ವರ ಸ್ವಾಮಿ. ಹಾಗೆ ಮೂಲಾಧಾರ ಸ್ವಾಮಿ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿಮಠ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವ್ರಿಗೂ ಎಲ್ಲ ಹಿತೈಷಿ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಗುರುಶಕ್ತಿ ಎಲ್ಲ ವಿಗ್ರಹಗಳ ರೂಪದಲ್ಲಿ ಇಳ್ತು. ಇವತ್ತು ಗ್ರಾಫಿಕ್ ಬಂತು, ಫೋಟೋಗಳು ಬಂತು, ಎಲ್ಲ ಬಂತು. ಇವತ್ತು ನಮ್ಮ ಮುಂದೆ ಫೋಟೋಗಳಿದೆ. ಅನಾಥ ಕಾಲದಲ್ಲಿ ಫೋಟೋಗಳಿತ್ತನ್ರಿ, ಕ್ಯಾಮ್ರಾ ಇತ್ತನ್ರಿ, ಕೈನಲ್ಲಿ ಬರೆಯೋರು ಚಿತ್ರಗಳು ಅಲ್ವಾ, ವಿಗ್ರಹಗಳು ಕೆತ್ತರು ಅಲ್ವಾ. ಅದು ಬರ್ತಾ ಹೈ ಟೆಕ್ನಾಲಜಿ. ಅಪ್ಪ ಈಗಂತೂ ನೋಡ್ರಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡ್ರಿ, ಕುಬೇರನೇ ಬರ್ತಿರ್ತಾನೆ, ಮಹಾಲಕ್ಷ್ಮಿ ಬರ್ತಿರ್ತಾಳೆ, ಶಿವ ಬರ್ತಿರ್ತಾನೆ, ವಿಗ್ರಹಗಳಿಂದ ಎದ್ದು ಬರ್ತಿರ್ತಾರೆ ಎಲ್ಲ ದೇವತೆಗಳು. ಆ ಥರ ಏನೆಲ್ಲ
ಗ್ರಾಫಿಕಲ್ಲಿ ಇವತ್ತು ನಿಮ್ಗೆ ತೋರಿಸ್ತಾರೆ ಅಂದರೆ ಭಾಳ ಭಯಾನಕವಾಗಿ ತೋರಿಸ್ತಾರೆ. ಬರೀ ಭ್ರಮೆನಲ್ಲಿ ಬದುಕ್ತಾ ಇದ್ದಾರೆ ಈಗ, ಭ್ರಮೆ ಭ್ರಾಂತಿನಲ್ಲಿ. ಅಲ್ಲೇನು ಒರಿಜಿನಾಲಿಟಿ ಇಲ್ಲ, ರಿಯಲ್ ಆಗಿಲ್ಲ, ಎಲ್ಲ ಕಣ್ಮುಂದೆ ಇದ್ದಂಗೆ ಇರುತ್ತಲ್ವ. ಇರಲಿ, ಅವ್ರವ್ರ ಲೋಕ ಅವ್ರದ್ದು ಸಂತೋಷ. ಹಂಗಾದರೂ ಹಿಂದೂ ಧರ್ಮ ಉಳಿಯುತ್ತೆ ಅನ್ನೋ ಗೊತ್ತಿಲ್ಲ ಅಲ್ವಾ. ಇರಲಿ. ಈಗ ನೋಡಿ, ದೇವರು ಅನ್ನೋನು ಹೇಗೆ ಬಂದ ಅಂತ ಹೇಳಿದ್ನಲ್ಲ, ನೀವು ನೋಡಿರ್ಬೋದು ರಸ್ತೆ ಬದಿಗಳಲ್ಲಿ ಏನೂ ಇರಲ್ಲ. ಅಲ್ಲೆಲ್ಲ ಒಂದು ಹುತ್ತ ಬೆಳೀತಂದರೆ ಯಾರೋ ಅಲ್ಲಿ ಉಟ್ಕೊಳ್ತಾರೆ. ಯಾವ ರೀತಿ ಉಟ್ಕೊಳ್ತಾರೆ? ಹುತ್ತ ಇದೆ, ಅಲ್ಲೊಂದು 2 ಫೋಟೋ ಇಡೋದು, ಆಮೇಲೆ ಕುಂಕುಮ ಇಡೋದು, ಆಮೇಲೆ ಅರ್ಶಿನ ಇಡೋದು. ಹೆಣ್ಮಕ್ಳೇನೋ ನಾಗರ ಪಂಚಮಿಗೆ ಇಲ್ಲ ಸೋಮವಾರನೋ ಯಾವುದೋ ಒಂದು ಟೈಮಲ್ಲಿ ಅವ್ರ ಮಕ್ಕಳುಗಳದಾಗಲಿ ಇಲ್ಲ ಮಕ್ಕಳಾಗಲಿ, ಮಕ್ಕಳಿಲ್ಲ, ಸಂತಾನ ಇಲ್ಲ, ಆ ಥರ ಪೂಜೆ ಮಾಡ್ತಾರೆ ಹೆಣ್ಮಕ್ಳು. ಇಲ್ಲ ಏನೋ ಕಷ್ಟ ಇದೆ ಅಂತ. ಆದರೆ ಕೆಲವ್ರು ಇರ್ತಾರೆ ಅದನ್ನೇ ಹೈಟೆಕ್ ಮಾಡ್ಕೊಬಿಟ್ಟು, ಹೈಲೈಟ್ ಮಾಡ್ಕೊಬಿಟ್ಟು, ಇವರೇನೋ ಅಲ್ಲಿ ಫೋಟೋ ಇಟ್ಟು ಇನ್ನೇನೋ ಮಾಡಿ ಅಲ್ಲೊಂದು ಗುಡಿ ಕಟ್ಟೋಕ್ಕೆ ಶುರು ಮಾಡಿಬಿಡ್ತಾರೆ ಕೆಲವರು. ಏನಕ್ಕೆ? ಅವರ ಒಂದು ಏನು ಉದ್ದೇಶ ಇದೆ ನನಗೆ ಗೊತ್ತಿಲ್ಲ, ಅದು ಬೇರೆ. ಹಾಗೆ ಇನ್ನೇನೋ ದೇವರು ಯಾವುದೋ ಮರ, ಆ ಮರದ ಹತ್ರ ಏನೇನೋ ತಯಾರು ಮಾಡೋದು, ಹಂಗಂಗೆ ಉಟ್ಕೊಬಿಡ್ತಾವೆ ದೇವಸ್ಥಾನಗಳು. ಅದಕ್ಕೊಂದು ಹೆಸರು ನೋಡಿರ್ಬೋದು ನೀವು ಅಲ್ವಾ. ಬಿಡಿ, ಇದು ಭಕ್ತಿಯಿಂದ ಮಾಡ್ತಾರೋ ಇಲ್ಲ ಸ್ವಾರ್ಥಕ್ಕಾಗಿ ಮಾಡ್ತಾರೋ ಅದು ಅವ್ರವ್ರ ಇಷ್ಟ, ನಮಗೆ ಬೇಡ ವಿಚಾರ. ಆದರೆ ದೇವರು ಅನ್ನೋನು ಮೊದಲು ಏನು ನಾನು ಹೀಗೆ ಇದ್ದೀನಿ ಹಾಗೆ ಇದ್ದೀನಿ ಅಂತ ಯಾರೂ ಇಲ್ಲಿ ಬಂದು ತೋರಿಸಿಲ್ಲ. ಆದರೆ ಶಿವ ಹಾಗೆ ಇದ್ದಾನೆ, ವಿಷ್ಣು ಹೀಗೆ ಇದ್ದಾನೆ, ಮಹಾಲಕ್ಷ್ಮಿ ಆಗಿದ್ದಾಳೆ, 4 ಕೈಗಳಿದೆ, 10 ಕೈಗಳಿದೆ, ಸಹಸ್ರಾರು ತಲೆಗಳಿದೆ. ಇದೆಲ್ಲ ನಾವು ಕೇಳ್ತಾ ಇವತ್ತು ಬರ್ತಾ ವಿಗ್ರಹಗಳು ಹೈಟೆಕ್ ಆಗ್ತಾ ಇವತ್ತು ನಮ್ಮ ಕಣ್ಮುಂದೆ ಗ್ರಾಫಿಕಲ್ಲಿದ್ದಾವೆ. ಲಿಂಗ ಅಂದರೆ ಒಂದು ವಸ್ತು, ಒಂದು ಆಕಾರ ಅಷ್ಟೇ. ಗಂಡಿನ ಆಕಾರ ಗುರುತಿಸ್ಲಿಕ್ಕೆ, ಗಂಡು ಅಂತ ಗುರುತಿಸ್ಲಿಕ್ಕೆ ಗಂಡಿನ ಆಕಾರ, ಅದನ್ನು ಪುಲ್ಲಿಂಗ. ಹೆಣ್ಣಿನ ಆಕಾರ ಅದನ್ನು ಸ್ತ್ರೀಲಿಂಗ. ಇನ್ನೊಂದು ಆಕಾರ ಅದನ್ನು ನಪುಂಸಕ. ಇನ್ನೊಂದು ಆಕಾರ ಅದು ಇನ್ನೊಂದು ಲಿಂಗ. ಜ್ಯೋತಿರ್ಲಿಂಗ ಅಂದರೆ ದಿವ್ಯಶಕ್ತಿ. ಇನ್ನು ಆತ್ಮಲಿಂಗ ಅಂದರೆ ಏನು ಗೊತ್ತಾ? ಶಿವನ ಶಕ್ತಿಯೇ ಆತ್ಮಲಿಂಗ. ಶಿವನ ಶಕ್ತಿಯೇ ಆತ್ಮಲಿಂಗ. ಶಿವನ ಶಕ್ತಿಯೇ ಅಥವಾ ಹರಿಯ ಶಕ್ತಿಯ ಯಾವುದೋ ಒಂದು ದೇವತಾ ಶಕ್ತಿ, ಗುರುಶಕ್ತಿಯ ಆತ್ಮಲಿಂಗ. ಆತ್ಮಲಿಂಗ ಅಂದರೆ ಒಂದು ಚೈತನ್ಯ. ಇಡೀ ಪ್ರತಿ ಅಣುರೇಣು ತೃಣಕಾಷ್ಟ ಗಿಡ ಮರ ಬಳ್ಳಿನಲ್ಲಿರ್ತಕ್ಕಂಥ ಒಂದು ಚೈತನ್ಯ. ಅದನ್ನು ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ, ಕತ್ತಿನಲ್ಲಿ ಕತ್ತರಿಸೋಕ್ಕಾಗಲ್ಲ, ಬೆಂಕಿಯಲ್ಲಿ ಸುಡೋಕ್ಕಾಗಲ್ಲ, ಅದು ಯಾವತ್ತಿಗೂ ನಾಶ ಆಗಲ್ಲ. ಒಂದು ಶಕ್ತಿ ನೋಡೋಕ್ಕೆ ಕಾಣುತ್ತೆ, ಆದರೆ ಅದಕ್ಕೆ ಹಿಂಗಂದರೆ ಕೈಯಲ್ಲಿ ಸಿಗೋದಿಲ್ಲ. ಅದು ಗಾಳಿ ಆದರೂ ಸಿಗುತ್ತೆ ನಮಗೆ, ಅದು ಕೈಯಲ್ಲಿ ಸಿಗಲ್ಲ. ನೋಡೋಕೆ ಅಲ್ಲೇ ಇರುತ್ತೆ, ಕೈಯಲ್ಲಿ ಹಿಂಗಂದರೆ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ನಮ್ಮ ಕೈ. ಅಷ್ಟು ಪವರ್ಫುಲ್ ಆಗಿರುತ್ತೆ. ಅದೇ ನಾಗಮಣಿಗಳು ಹಾಗೆ ಇರೋದು, ನೆನ್ಪಿಟ್ಕೊಳ್ಳಿ. ಬಾಲಸುಬ್ರಹ್ಮಣ್ಯ ಮಣಿಗಳು ಹಾಗೆ ಇರೋದು. ಆದರೆ ಈ ವಿಜ್ಞಾನಿಗಳು ಅವರಿವರು ನಾಗಮಣಿ ಇಲ್ಲ ಅಂತ ನಾಗಸರ್ಪನ ಕೊಯ್ದು ತಲೆನ ನೋಡ್ತಾರೆ. ಅವ್ರಿಗೆ ಎಲ್ಲಿ ಸಿಗುತ್ತೆ ಅದು? ಎಲ್ಲಪ್ಪ ಸಿಗುತ್ತೆ? ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಇದೇನು ಆತ್ಮಲಿಂಗನ? ರಾಮೇಶ್ವರಮಲ್ಲಿದೆ, ಹನುಮಂತ ದೇವರು ತಂದಿದ್ದಾನಂತೆ. ಇದೇನು ರಾವಣ ತಂದಿದ್ದಾನೆ, ಮುರುಡೇಶ್ವರದಲ್ಲಿದೆ ಆತ್ಮಲಿಂಗ. ಇದೇನು ಆತ್ಮಲಿಂಗ ಅಲ್ಲ, ಕಲ್ಲು ಅಂತಾರೆ. ಕಲ್ಲು ಅಂತಾರೆ. ನೋಡ್ರಿ, ಮನುಷ್ಯರಿಗೆ ಆತ್ಮಲಿಂಗ ಕಾಣೋದಿಲ್ಲ, ಅದಕ್ಕೆ ಕಲ್ಲಿನ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಅದರಲ್ಲಿ ಐಕ್ಯವಾಗಿರುತ್ತೆ, ಪ್ರತಿಷ್ಠೆ ಆಗಿರುತ್ತೆ, ಅದು ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ ಆತ್ಮಲಿಂಗ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು ಭಕ್ತಿಯಿಂದ ಆರಾಧಿಸ್ತಾರೆ ಅವ್ರಿಗೆ ಆಶೀರ್ವಾದ ಇರ್ತದೆ, ಅವ್ರು ಒಳ್ಳೆಯದಾಗುತ್ತೆ. ಯಾರು ಅಗೌರವ ಕೊಡ್ತಾರೆ ಅವರು ಸರ್ವನಾಶ ಆಗ್ತಾರೆ. ಇದು ನನ್ನ ಒಂದು ಅಭಿಪ್ರಾಯ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಗೌರವ ಕೊಡಿ. ಲಿಂಗ ಅಂದರೆ ಒಂದು ಶಕ್ತಿ, ಪುಲ್ಲಿಂಗ ಅಂದರೆ ಒಂದು ಆಕಾರ ಅಷ್ಟೇ. ನೋಡಿ, ಈ ರೀತಿ ಆಕಾರ ಇರುತ್ತೆ ಪುಲ್ಲಿಂಗ. ಸ್ತ್ರೀಲಿಂಗ ಅಂದರೆ ಇನ್ನೊಂದು ರೀತಿ ಆಕಾರ ಇರುತ್ತೆ ಅಷ್ಟೇ, ಇನ್ನೇನೋ ಅನ್ಕೋಬೇಡಿ. ಯಾರೋ ಅರ್ಥೈಸ್ತಾರೆ. ಹೆಣ್ಣು ಗಂಡಿನ ಗುಪ್ತಾಂಗಗಳು ಶಿವಲಿಂಗ ಅಂತಾರೆ, ಏನೇನೋ ಅರ್ಥೈಸ್ತಾರೆ. ಬಿಡಿ, ಅವ್ರ ವಿಚಾರ ನಮ್ಗೆ ಬೇಡ. ಗೊತ್ತಾಯ್ತಲ್ಲ? ಹೇಗೆ ಅರ್ಥ ಆಯ್ತಾ ನಮಗೆ? ಲಿಂಗಗಳು, ಆತ್ಮಲಿಂಗಗಳು, ಜ್ಯೋತಿರ್ಲಿಂಗಗಳು, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಲಿಂಗ ಅಂದರೆ ಏನು ಅರ್ಥ ಆಯ್ತಲ್ಲ? ಒಂದು ವಸ್ತು, ಒಂದು ಆಕಾರ, ಒಂದು ಸ್ಥಿತಿ ನೋಡೋಕ್ಕೆ ಒಂದು ರೀತಿ ಇರುತ್ತೆ, ಅದನ್ನು ನಾವು ಲಿಂಗ ಅನ್ನೋದು. ಆ ಲಿಂಗಗಳೆಲ್ಲ ಬೇರೆ ಬೇರೆ. ಅದನ್ನು ಯಾರ್ಯಾರು ಪಡ್ಕೊಂಡ್ರು, ಯಾರ್ಯಾರು ಆರಾಧಿಸಿದ್ರು, ನೀವು ಪುರಾಣಗಳಲ್ಲಿ ಚರಿತ್ರೆಯಲ್ಲಿ ಓದಿ ತಿಳ್ಕೊಬೋದು. ಓಕೆನಾ? ಸೋಮೇಶ್ವರನಿಗೆ ಅಭಿಷೇಕ ಮಾಡಿದ್ರೆ ಇಷ್ಟ. ಲಿಂಗಗಳಿಗೆ ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ಶ್ರೀಮನ್ನಾರಾಯಣ. ಓಂ ಶ್ರೀ ಅನಂತ ಪದ್ಮನಾಥ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಅಲಂಕ ಪ್ರಿಯ ಶ್ರೀಕೃಷ್ಣ ಭಗವಾನ್. ಅಲಂಕಾರ ಪ್ರಿಯ ಶಿವ ಬಂದು ಅಭಿಷೇಕ ಪ್ರಿಯ, ಅದಕ್ಕೆ ಅಭಿಷೇಕ ಮಾಡಬೇಕು ಶಿವನಿಗೆ. ಶ್ರೀಮನ್ನಾರಾಯಣಗೆ ಅಲಂಕಾರ ಮಾಡಬೇಕು. ಗೊತ್ತಾಯ್ತಲ್ಲ? ಓಕೆ, ಎಲ್ಲರ ಆಶೀರ್ವಾದ ನಿಮಗಿರಲಿ, ಗುರು ದೈವ ಆಶೀರ್ವಾದ ಎಲ್ಲರಿಗಿರಲಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದೊಂದು ನಿಮ್ಮ ಒಂದು ಲೈಕ್ ಏನಿದೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ
ನಿಮ್ಮ ಪ್ರೋತ್ಸಾಹ ಇದ್ದರೆ ಈ ರೀತಿ ಮತ್ತೆ ಮತ್ತೆ ನಾವು ವೀಡಿಯೋಗಳು ಮಾಡ್ಬೋದು. ಏನಾದರೂ ಬರೆಯೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ನಿಮ್ಮ ಅನಿಸಿಕೆ ಇದ್ದರೆ ಹೇಳಿ, ಮತ್ತೆ ವೀಡಿಯೋಗಳು ಮಾಡೋಣ ನಿಮ್ಮ ಅನಿಸಿಕೆಗೆ ತಕ್ಕಂತೆ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.